ಓಂ ಶಾಂತಿ. ಅವ್ಯಕ್ತ ಮುರಳಿಯ ದಿನಾಂಕ 1-2-1980. ಮುರಳಿಯ ಟೈಟಲ್ ಆಗಿದೆ ಸೂಕ್ಷ್ಮವತನದ ವ್ಯವಹಾರ. ಇಂದು ವಿಶೇಷ ಭಾವನೆಯ ಮಕ್ಕಳನ್ನು ಮಿಲನ ಮಾಡಲು ಬಂದಿರುವೆವು. ಎಷ್ಟು ಭಾವನೆಯವರೋ ಅಷ್ಟು ಭಾಗ್ಯವಂತರೂ ಸಹ ಆಗಿದ್ದಾರೆ. ಭಾಗ್ಯವಂತ ಮಕ್ಕಳನ್ನು ಭಾಗ್ಯವಿಧಾತ ತಂದೆ ಮಿಲನ ಮಾಡಲು ಬಂದಿರುವರು. ಬಾಬ್ದಾದರವರ ಬಳಿ ಎಲ್ಲ ಮಕ್ಕಳ ಭಾವನೆ, ಸ್ನೇಹ ಮತ್ತು ಸೇವೆಯ ಚಾರ್ಟ್ ಇರುತ್ತದೆ. ಹೇಗೆ ಹಳೆಯ ಜಗತ್ತಿನ ಮಾರ್ಷಲ್ ಬಳಿ ತಮ್ಮ ಕ್ಷೇತ್ರ, ಸೇನೆಯ ಚಾರ್ಟ್ ಮತ್ತು ನಕ್ಷೆ ಇರುತ್ತದೆಯೋ ಹಾಗೆ ತಂದೆಯ ಬಳಿಯೂ ಎಲ್ಲ ಸೇವಾಸ್ಥಾನ, ಸೇವಾದಾರಿಗಳ ಚಾರ್ಟ್ ಮತ್ತು ನಕ್ಷೆ ಇದೆ. ಅದರಿಂದ ಪ್ರತಿಯೊಂದು ಸ್ಥಾನ ಮತ್ತು ಸೇವಾದಾರಿಗಳ ಎಲ್ಲ ಸಮಯದ ಸೇವೆಯ ವಿಧಿ ಮತ್ತು ಪುರುಷಾರ್ಥದ ವೇಗ ಎರಡನ್ನೂ ಒಂದು ಸ್ಥಾನದಲ್ಲಿದ್ದು ನೋಡುತ್ತಿರುತ್ತಾರೆ. ಪ್ರತಿಯೊಂದು ಮಗುವಿನ ಇಡೀ ದಿನದಲ್ಲಿ ಸ್ಟೇಜ್ ಬದಲಾಗುತ್ತವೆಯೇ ಅಥವಾ ಏಕರಸ ಸ್ಟೇಜಿನಲ್ಲಿ ಇರುತ್ತಾರೋ ಆ ಎಲ್ಲ ಭಿನ್ನ ಭಿನ್ನ ಸ್ಟೇಜ್ಗಳ ಸಾಕ್ಷಾತ್ಕಾರವಾಗುತ್ತಿರುತ್ತದೆ. ಸೂಕ್ಷ್ಮವತನದ ಎಲ್ಲ ವ್ಯವಹಾರ ಯಾವ ಶಕ್ತಿಯಿಂದ ನಡೆಯುತ್ತದೆ? ಇಲ್ಲಿ ಭಿನ್ನ ಭಿನ್ನ ಸಾಧನಗಳಿಂದ ವ್ಯವಹಾರ ನಡೆಯುತ್ತದೆ ಮತ್ತು ಸತ್ಯಯುಗದಲ್ಲಿ ವಿಶೇಷ ಆಟೋಮಿಕ್ ಶಕ್ತಿಯಿಂದ ನಡೆಯುವುದು. ಸೂಕ್ಷ್ಮವತನದ ವ್ಯವಹಾರ ಹೇಗೆ ನಡೆಯುತ್ತದೆ, ಯಾವ ಶಕ್ತಿಯ ಆಧಾರದಿಂದ ನಡೆಯುತ್ತದೆ ಎಂಬುದನ್ನು ತಿಳಿದಿರುವಿರಾ? ಅದು ಪ್ರಕಾಶದ ವತನವಾಗಿದೆ. ಎಂದರೆ ಅಲ್ಲಿ ವ್ಯವಹಾರ ಹೇಗೆ ನಡೆಯುತ್ತದೆ? ಪ್ರಕಾಶದ ಆಧಾರದ ಮೇಲೆ ಅಥವಾ ಯಾವುದರ ಆಧಾರದ ಮೇಲೆ ನಡೆಯುತ್ತದೆ? ಇಂದು ಪೇಪರ್ ನೋಡಿದೆವು. ಇಂದು ಮಕ್ಕಳು ಪ್ರಕಟವಾದರು. ಈ ಭಿನ್ನ ಭಿನ್ನ ವ್ಯವಹಾರ ಹೇಗೆ ನಡೆಯುತ್ತದೆ? ಕರ್ನಾಟಕದವರು ಸಿಕ್ಕಿಲ್ಲದೆ ಆಗಿರುವರು. ಅವರಿಗೆ ಗುಹ್ಯ ರಹಸ್ಯವನ್ನು ತಿಳಿಸಲಾಗುತ್ತದೆ. ಕರ್ನಾಟಕದ ಸೇವೆಯಲ್ಲಿ ಜೋಡಿಯೂ ಸಹ ಚೆನ್ನಾಗಿ ನಿರ್ಮಿತವಾಗಿದೆ. ಮಾಡುವವನು ಮತ್ತು ಮಾಡಿಸುವವನು, ಈ ಇಬ್ಬರ ಜೋಡಿಯು ಬಹಳ ಚೆನ್ನಾಗಿದೆ. ಪ್ರೇಮ ಸ್ವರೂಪ ಮತ್ತು ಜ್ಞಾನ ಸ್ವರೂಪ, ಪ್ರೀತಿ ಮತ್ತು ನಿಯಮ ಎರಡರ ಜೋಡಿಯೂ ಇದೆ. ಆದರೂ ಕರ್ನಾಟಕದ ಹೂಗುಚ್ಛ ಬಹಳ ಫಲದಾಯಕವಾಗಿದೆ. ವಿವಿಧ ರೀತಿಯ ಸೇವಾಧಾರಿಗಳು ಬಹಳ ಒಳ್ಳೆಯವರಿದ್ದಾರೆ. ಡಬಲ್ ವಿದೇಶಿಯರಿಗೆ ಬಾಪ್ದಾದರವರು ಅವರ ವಿಶೇಷತೆಗೆ ವಿಶೇಷ ನೆನಪು, ಪ್ರೀತಿಯನ್ನು ನೀಡುತ್ತಾರೆ. ಭಿನ್ನ ಭಿನ್ನ ಧರ್ಮಗಳಲ್ಲಿ ಧರ್ಮ ಪರಿವರ್ತನೆ ಮಾಡಿಕೊಂಡಿದ್ದರೂ ತಮ್ಮ ಪ್ರಾಚೀನ ಧರ್ಮವನ್ನು ಗುರುತಿಸುವಲ್ಲಿ ಮತ್ತು ಸ್ವೀಕರಿಸುವಲ್ಲಿ ತೀವ್ರ ಪುರುಷಾರ್ಥಿಯಾಗಿ ನಡೆಯುತ್ತಿದ್ದೀರಿ. ಹೆಚ್ಚಿನದಾಗಿ ಸ್ನೇಹ ಮತ್ತು ಶಾಂತಿಯ ಪ್ರಾಪ್ತಿಯ ಆಧಾರದಿಂದ ಸಂಶಯ ಬುದ್ಧಿಯವರು ಕಡಿಮೆ ಆಗುತ್ತಾರೆ. ಇದು ಡಬಲ್ ವಿದೇಶಿಯರ ವಿಶೇಷತೆಯಾಗಿದೆ. ಈ ವಿಶೇಷತೆಯ ಕಾರಣ ಬಾಪ್ದಾದರವರು ನೆನಪು, ಪ್ರೀತಿಯನ್ನು ನೀಡುತ್ತಾರೆ. ಇದೇ ರೀತಿ ಕರ್ನಾಟಕದವರು ಭಾವನೆ ಮತ್ತು ಪ್ರೇಮದಿಂದ ಸಹಜವಾಗಿಯೇ ತಂದೆಯ ಮಕ್ಕಳಾಗುತ್ತಾರೆ. ಸ್ನೇಹದ ಕಾರಣದಿಂದ ಮುಗ್ಧರಿದ್ದಾರೆ, ಆದರೆ ಜ್ಞಾನಿಯಾಗಿದ್ದಾರೆ. ಮೊದಲು ಸ್ನೇಹದಿಂದ ಹತ್ತಿರ ಬಂದು ಜ್ಞಾನ ಕೇಳುತ್ತಾ ಮುಂದೆ ನಡೆಯುತ್ತಾರೆ. ಕೆಲವೊಂದು ಧರಣಿಗಳು ಜ್ಞಾನದ ಆಧಾರದಿಂದ ಮುಂದುವರಿಯುತ್ತವೆ. ಸ್ನೇಹದಲ್ಲಿ ಬಂದು ನಂತರ ಜ್ಞಾನ ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ಭೋಲಾನಾಥನಿಗೆ ಪ್ರಿಯರಾಗಿದ್ದಾರೆ. ತಿಳಿಯಿತೆ? ತಮ್ಮೆಲ್ಲರ ಮಹತ್ವವೂ ಇದೆ. ನಮಗೆ ಭಾಷೆ ಬರುವುದಿಲ್ಲ, ಆದ್ದರಿಂದ ಹಿಂದೆ ಇದ್ದೇವೆ ಎಂದು ತಿಳಿದುಕೊಳ್ಳಬೇಡಿ. ತಾವು ಬಾಪ್ ದಾದಾರವರಿಗೆ ಸಮೀಪರಿದ್ದೀರಿ. ಬಾಪ್ ದಾದಾರವರು ಭಾಷೆಯನ್ನು ನೋಡುವುದಿಲ್ಲ, ಭಾವನೆಯನ್ನು ನೋಡುತ್ತಾರೆ. ಸೂಕ್ಷ್ಮವತನದ ವ್ಯವಹಾರ ಹೇಗೆ ನಡೆಯುತ್ತದೆ ಎಂದು ತಾವು ಹೇಳಿ. ಯಾವ ಆಧಾರದ ಮೇಲೆ ನಡೆಯುತ್ತದೆ? ಇಲ್ಲಿ ಲೈಟ್ ಹೋದರೆ ಸಾಧನಗಳಿಂದ ಕೆಲಸ ಮಾಡುತ್ತೀರಿ. ಇಲ್ಲಿ ಜನರೇಟರ್ ಇದೆ, ಅದರಿಂದ ಬೆಳಕು ಬರುತ್ತದೆಯಲ್ಲವೇ? ಅಲ್ಲಿ ಏನಿದೆ? ಯಾವ ಶಕ್ತಿಯಿಂದ ವ್ಯವಹಾರ ನಡೆಯುತ್ತದೆ? ಆಕಾರವು ಸಾಕಾರಕ್ಕೆ ಪ್ರೇರಿತವಾಗಿದೆಯೇ ಅಥವಾ ಸಾಕಾರ ಆಕಾರವನ್ನು ಪ್ರೇರೇಪಿಸುತ್ತದೆಯೇ? ಹೇಳಿ, ಹೇಗೆ ವ್ಯವಹಾರ ನಡೆಯುತ್ತದೆ? ವಿಶೇಷ ಸೂಕ್ಷ್ಮವತನದ ವ್ಯವಹಾರ ಶುದ್ಧ ಸಂಕಲ್ಪದ ಆಧಾರದ ಮೇಲೆ ನಡೆಯುತ್ತದೆ. ಬ್ರಹ್ಮನು ಸಂಕಲ್ಪ ಮಾಡಿದಾಗ ಸೃಷ್ಟಿಯ ರಚನೆಯಾಯಿತು ಎಂದು ಗಾಯನ ಮಾಡಿದಂತೆ ಸಂಕಲ್ಪ ರಚನೆ ಮಾಡಿದಾಗ ಪ್ರಕಟವಾಯಿತು. ಪ್ರಕಟವಾಗುವ ಮತ್ತು ಗುಪ್ತವಾಗುವ ಆಟವಾಗಿದೆ. ರೂಪರೇಖೆ ಸಂಕೇತದ್ದಾಗಿದೆ.
ಆದರೆ ವಿಶೇಷ ಆಕಾರಿ ರೂಪದ ವ್ಯವಹಾರ ಮನೋಬಲವೆನ್ನಿ ಅಥವಾ ಸಂಕಲ್ಪವೆನ್ನಿ ಇದೇ ಆಧಾರದ ಮೇಲೆ ನಡೆಯುತ್ತದೆ. ಬಾಪ್ ದಾದಾ ಸಂಕಲ್ಪದ ಸ್ವಿಚ್ ಹಾಕಿದಾಗ ಎಲ್ಲವೂ ಪ್ರಕಟವಾಗುತ್ತದೆ. ಜಗತ್ತಿನಲ್ಲಿ ವೈರ್ಲೆಸ್ನಿಂದ ದೂರದವರೆಗೆ ಅವರ ಕಾರ್ಯ ವ್ಯವಹಾರವಿದೆ. ಆದರೆ ಇಲ್ಲಿ 3 ಲೋಕಗಳವರೆಗೆ ನಿರ್ವಿಕಾರದ ವೈಸ್ಲೆಸ್ ಶಕ್ತಿಯಿಂದ ಸಂಬಂಧ ಜೋಡಿಸಬಹುದು. ಬುದ್ಧಿಯೋಗ ಪೂರ್ಣ ರಿಫೈನ್ ಆಗಿರಬೇಕು. ಸೂಕ್ಷ್ಮವತನದವರೆಗೆ ಸಂಕಲ್ಪ ತಲುಪಲು ಸೂಕ್ಷ್ಮ ನೆನಪು, ಸರ್ವ ಸಂಬಂಧಗಳ ಸಾರದ ನೆನಪು ಬೇಕು. ಇದಾಗಿದೆ ಎಲ್ಲಕ್ಕಿಂತ ಶಕ್ತಿಶಾಲಿ ತಂತಿ. ಇದರಲ್ಲಿ ಮಧ್ಯದಲ್ಲಿ ಮಾಯೆ ತೊಂದರೆ ಕೊಡಲಾರದು. ಬಾಪ್ ದಾದಾರ ಬಳಿ ಬಹಳ ಪ್ರಕಾಶವಿದೆ. ಇಲ್ಲಿಯ ತರಹ ಅಲ್ಲ. ಲೈಟ್ ಬಹಳ ಸಾರಿ ಹೋಗುತ್ತಿದ್ದುದರಿಂದ ಬಾಪ್ ದಾದಾ ಹೀಗೆ ಹೇಳಿದರು. ಇಡೀ ಕಲ್ಪದಲ್ಲಿ ಸೂಕ್ಷ್ಮವತನವು ಈ ಸಮಯದಲ್ಲಿ ಪ್ರಕಟವಾಗುತ್ತದೆ. ಆದ್ದರಿಂದ ಸೂಕ್ಷ್ಮವತನದ ಶೋಭೆಯೂ ಇದೇ ಸಮಯದಲ್ಲಿದೆ. ಆಮೇಲೆ ತಮಗಾಗಿ ಸ್ವರ್ಗದ ಶೋಭೆಯಿದೆ. ಇಲ್ಲಿ ಕುಳಿತು ಸೂಕ್ಷ್ಮವತನದ ಅನುಭವವನ್ನು ಮಾಡಬಲ್ಲಿರಾ? ಮಕ್ಕಳೇ ಇದರ ಅನುಭವವನ್ನು ಮಾಡುವರು. ಈ ವತನವಿರುವುದೇ ಮಕ್ಕಳಿಗಾಗಿ. ಬೇರೆ ಯಾರೂ ಈ ಅನುಭವವನ್ನು ಮಾಡಲಾರರು. ಏಕೆಂದರೆ ಬ್ರಹ್ಮನ ಮತ್ತು ಬ್ರಾಹ್ಮಣರ ಸಂಬಂಧವಿದೆ. ಭಕ್ತರು ಕೇವಲ ದೃಶ್ಯದ ಸಾಕ್ಷಾತ್ಕಾರ ಮಾಡುವರು. ಆದರೆ ಸೂಕ್ಷ್ಮವತನ ನಮ್ಮ ಮನೆಯಾಗಿದೆ. ಬ್ರಹ್ಮ ತಂದೆಯ ಸ್ಥಾನವೇ ನಮ್ಮ ಸ್ಥಾನ ಎಂಬ ಸ್ಥಿತಿಯ ಮಿಲನದ ಅನುಭವವನ್ನು ಬ್ರಾಹ್ಮಣರೇ ಮಾಡಬಲ್ಲರು. ವಿದೇಶೀಯರು ಕೆಳಗಡೆ ಕುಳಿತು ಮುರುಳಿ ಕೇಳುತ್ತಿರುವರು. ಇಂದು ಡಬಲ್ ವಿದೇಶಿಯರ ಸಂಕಲ್ಪ ತಲುಪುತ್ತಿದೆ. ಕೆಳಗಡೆ ಇದ್ದರೂ ತಂದೆಯ ಎದುರು ಇರುವಿರಿ. ಆದ್ದರಿಂದ ಡಬಲ್ ವಿದೇಶಿಯರಿಗೆ ಬಾಪ್ ದಾದಾ ವಿಶೇಷ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದೇವೆ. ಜೊತೆಗೆ 4 ಕಡೆಯ ಮಕ್ಕಳು ದೂರವಿದ್ದರೂ ಸಂಕಲ್ಪ ಶಕ್ತಿಯಿಂದ ತಮ್ಮನ್ನು ಸಮೀಪ ಅನುಭವ ಮಾಡುತ್ತಿರುವರು. ಅವರ ಜೊತೆಗೆ ಕರ್ನಾಟಕದವರಿಗೂ ವಿಶೇಷ ಪ್ರೀತಿ ನೆನಪು. ಬಾಬ್ದಾದರವರು ಒಲೆಯ ಬಳಿ ಇರುವವರ ಹೃದಯಕ್ಕೆ ಸಮೀಪ ಬಿಸಿ ಬಿಸಿಯಾಗಿರುವುದು ಮಧುಬನದವರಿಗೆ ಸಿಗುತ್ತದೆ. ಸೇವೆಯಲ್ಲಿ ದಣಿಯದೆ ಒಳ್ಳೆಯ ಪ್ರಮಾಣವನ್ನು ಕೊಡುತ್ತೀರಿ. ಬಹುಸಂಖ್ಯಾತರು ನಿದ್ರಾಜೀತರ ಗುಣವನ್ನು ಸಹ ಚೆನ್ನಾಗಿ ತೋರಿಸುತ್ತಿರುವಿರಿ. ರಾತ್ರಿಯ ನಿದ್ರೆಯನ್ನು ಸಹ ಬಿಟ್ಟು ಸೇವೆಯಲ್ಲಿ ಒಳ್ಳೆಯ ಸಹಯೋಗಿಯಾಗಿದ್ದೀರಿ. ಝೀ ಹಾಜರ್ ಮತ್ತು ಝೀ ಹುಜೂರ್ನ ಪಾರ್ಟ್ ಮಾಡುತ್ತಿರುವಿರಿ. ಆದ್ದರಿಂದ ಮಧುಬನದ ಸೇವಾಧಾರಿಗಳಿಗೆ ನಂಬರ್ವಾರ್ ಸೇವೆಯ ಪ್ರಮಾಣವನ್ನು ತೋರಿಸುವಂತಹವರಿಗೆ ವಿಶೇಷ ಯಾದ್ ಪ್ಯಾರ್ ಒಳ್ಳೆಯದು. ಎಲ್ಲ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವಿದೇಶಿಯರೊಂದಿಗೆ ಎಲ್ಲರೂ ತಮ್ಮನ್ನು ಲೈಟ್ ಹೌಸ್ ಎಂದು ತಿಳಿಯುತ್ತೀರಾ? ಎಲ್ಲರಿಗೂ ದಾರಿ ತೋರಿಸುವುದು ಲೈಟ್ ಹೌಸ್ನ ಕೆಲಸವಾಗಿದೆ. ಹಾಗಾದರೆ ಲೈಟ್ ಹೌಸ್ ತಮ್ಮ ಮೈಟ್ ಹೌಸ್ ಆಗಿ ಹೋಗುತ್ತಿದ್ದೇವೆ. ಯಾವುದೇ ಪ್ರಕಾರದ ಅಲೆದಾಡುತ್ತಿರುವ ಆತ್ಮನಿಗೆ ಸಹಜವಾಗಿ ಯಥಾರ್ಥ ಗುರಿಯನ್ನು ತೋರಿಸಲು ಹೋಗುತ್ತಿದ್ದೇವೆ ಎಂದು ತಿಳಿಯುತ್ತೀರಾ? ಇದಕ್ಕಾಗಿ ವಿಶೇಷ 2 ಮಾತುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಸದಾ ಗುರುತಿಸುವ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಆತ್ಮಗಳ ಬಯಕೆಯನ್ನು ಗುರುತಿಸಬೇಕು. ನಾಡಿಯನ್ನು ತಿಳಿಯುವವನಿಗೆ ಯೋಗ್ಯ ಡಾಕ್ಟರ್ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಗುರುತಿಸುವ ಶಕ್ತಿಯನ್ನು ಸದಾ ಉಪಯೋಗಿಸಿ. ಇನ್ನೊಂದು ಮಾತು, ಸದಾ ತಮ್ಮ ಬಳಿ ಸರ್ವ ಖಜಾನೆಗಳ ಅನುಭವವನ್ನು ಕಾಯಂ ಇಟ್ಟುಕೊಳ್ಳಿ. ಸರ್ವ ಖಜಾನೆಗಳ ಅನುಭವಿ ಬೇರೆಯವರಿಗೂ ಸಹಜವಾಗಿ ಅನುಭವ ಮಾಡಿಸಬಲ್ಲ, ಹೇಳುವುದಲ್ಲ, ಆದರೆ ಅನುಭವ ಮಾಡಿಸಬೇಕು ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ಸರ್ವ ಅನುಭವಿ ಮೂರ್ತಿಯಾಗಿ ಹೋಗುತ್ತಿರುವಿರಾ? ಅನುಭವಿ ಮೂರ್ತಿ ಭಾಷಣಕಾರರಾಗಿರುವುದಿಲ್ಲ. ಸರ್ವ ಸಂಬಂಧಗಳ, ಸರ್ವ ಶಕ್ತಿಗಳ ಅನುಭವ. ಆದ್ದರಿಂದ ಟೈಟಲ್ ಏನಾಗುವುದು? ಶಕ್ತಿಗಳ ಅನುಭವಿಯ ಟೈಟಲ್ ಆಗಿದೆ ಮಾಸ್ಟರ್ ಸರ್ವಶಕ್ತಿವಾನ್. ಮತ್ತು ಗುಣಗಳ ಅನುಭವಿಯ ಟೈಟಲ್ ಗುಣಮೂರ್ತಿ. ಸರ್ವ ಸಂಬಂಧಗಳ ಅನುಭವಿಯ ಟೈಟಲ್ ಆಗಿದೆ ಸರ್ವಸ್ನೇಹಿ. ಹಾಗಾದರೆ ಎಷ್ಟು ಟೈಟಲ್ ಆದವು? ಈ ಎಲ್ಲ ಟೈಟಲ್ ತೆಗೆದುಕೊಂಡು ಹೋಗುತ್ತಿರುವಿರಲ್ಲವೇ?
ವಿದ್ಯಾಲಯಗಳಲ್ಲಿ ಕಲಿಯುವಂತಹ ಅಥವಾ ಯಾವುದಾದರೂ ವಿಭಾಗದಲ್ಲಿ ಕೆಲಸ ಮಾಡುವಂತಹವರು ಮೆಡಲ್ ತೆಗೆದುಕೊಳ್ಳುತ್ತಾರೆ. ಹಾಗಾದರೆ ತಮಗೆ ಎಷ್ಟು ಮೆಡಲ್ ಸಿಕ್ಕಿವೆ? ಎಲ್ಲ ಮೆಡಲ್ ತೆಗೆದುಕೊಂಡಿದ್ದೀರಾ? ಎಷ್ಟು ಹೆಚ್ಚು ಮೆಡಲ್ ಇರುತ್ತವೆಯೋ ಅಷ್ಟು ಎಲ್ಲರ ಗಮನ ಇರುತ್ತದೆಯಲ್ಲವೇ? ಇವರು ಸರ್ವಪ್ರಾಪ್ತಿ ಸ್ವರೂಪರಾಗಿದ್ದಾರೆ ಎಂದು ತಮ್ಮ ಮಸ್ತಕದಿಂದ ಕಣ್ಣುಗಳಿಂದ ಕಂಡುಬರಬೇಕು. ಹೀಗೆ ಆಗಿ ಹೋಗುತ್ತಿರುವಿರಾ? ಸೇವಾದಾರಿಗಳ ಜೊತೆಗೆ ತಾವು ಅನೇಕ ಜನ್ಮಗಳ ಸಂಪಾದನೆಯನ್ನು ಮಾಡಿಕೊಂಡು ಹೋಗುತ್ತಿರುವೆವು ಎಂದು ತಿಳಿಯುತ್ತೀರಾ? ಮಧುಬನ ಎಂದರೆ ವರದಾನ ಭೂಮಿ. ವರದಾನ ಭೂಮಿಯ ವರದಾನಗಳಿಂದ ಜೋಳಿಗೆಯನ್ನು ತುಂಬಿಕೊಂಡು ಹೋಗುತ್ತಿರುವಿರಾ? ಅನೇಕ ಜನ್ಮಗಳಿಗಾಗಿ ಜಮಾ ಮಾಡಿಕೊಂಡಿರುವಿರಾ? ಇಲ್ಲಿಯ ವಾತಾವರಣ, ಇಲ್ಲಿಯ ಅನುಭವ ಸದಾ ಜೊತೆಗೆ ಇಟ್ಟುಕೊಂಡಿರುವಿರಾ? ಅಥವಾ 1 ವರ್ಷ, ಅರ್ಧ ವರ್ಷದವರೆಗೆ ಜೊತೆಗೆ ಇರುವುದಾ? ಸದಾ ವಾಯುಮಂಡಲವನ್ನು ಸ್ಮೃತಿಯಲ್ಲಿಡುತ್ತಾ ಸ್ವಯಂವನ್ನು ಸಮರ್ಥ ಮಾಡಿಕೊಳ್ಳಬೇಕು. ವಾತಾವರಣ ಹೇಗೇ ಇರಲಿ, ಆದರೆ ಸ್ಮೃತಿ ಸಮರ್ಥವಾಗಿದ್ದರೆ ವಾತಾವರಣವನ್ನು ಪರಿವರ್ತನೆ ಮಾಡುವರು. ಈ ರೀತಿ ಮಹಾವೀರರಾಗಿ ಹೋಗುತ್ತಿರುವಿರಲ್ಲವೇ? ಅಥವಾ ಸ್ವಲ್ಪ ಸಮಯದ ನಂತರ ಮಾಯೆ ಬಂದಿತು ಎಂದು ಹೇಳುವಿರೋ? ವಾಯುಮಂಡಲವನ್ನು ಬದಲಾಯಿಸುವವರು ಆಗಿರುವಿರಿ. ವಾಯುಮಂಡಲದಲ್ಲಿ ಬದಲಾಗುವವರಲ್ಲ. ಎಲ್ಲ ಮಹಾವೀರರು ತಮ್ಮ ಸಂಘದ ರಂಗನ್ನು ಬೇರೆಯವರಿಗೆ ಹಚ್ಚಿ, ಆಗ ಎಲ್ಲಿ ಹೋದರೂ ಅಲ್ಲಿ ಬೆಳಗುತ್ತಿರುವ ಜ್ಯೋತಿಯ ಕೆಲಸ ಮಾಡುವಿರಿ. ಸದಾ ಬೆಳಗುತ್ತಿರುವವರು ಬೇರೆಯವರನ್ನು ಸಹ ಬೆಳಗುವರು. ಪಾರ್ಟಿಯ ಜೊತೆಗೆ ಎಲ್ಲರೂ ಸದಾ ತಮ್ಮ ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಮೇಲೆ ಸ್ಥಿತರಾಗಿ ಸೇವೆಯ ಪಾರ್ಟ್ನಲ್ಲಿ ಬರುತ್ತೀರಾ? ವಿಶ್ವ ಕಲ್ಯಾಣಕಾರಿ ಅರ್ಥಾತ್ ಬೇಹದ್ದಿನ ಸೇವಾಧಾರಿ. ಯಾವುದೇ ಪ್ರಕಾರದ ಸೀಮೆಯಲ್ಲಿ ಬರುವುದಿಲ್ಲ. ವಿಶ್ವ ಬೇಹದ್ದಿನದು. ಆದ್ದರಿಂದ ವಿಶ್ವ ಸೇವಾಧಾರಿ ಅರ್ಥಾತ್ ಬೇಹದ್ದಿನ ಸ್ಥಿತಿಯಲ್ಲಿ ಇರುವವರು. ವಿಶ್ವ ಕಲ್ಯಾಣಕಾರಿ ಸದಾ ಸೇವೆ ಮಾಡುತ್ತಾ ನಿರ್ಲಿಪ್ತ ಮತ್ತು ಸದಾ ತಂದೆಗೆ ಪ್ರಿಯರಾಗಿರುತ್ತಾರೆ. ಸೇವೆಯ ಸೆಳೆತದಿಂದಲೂ ನಿರ್ಲಿಪ್ತ. ಸೇವೆಯ ಸೆಳೆತವೂ ಸಹ ಚಿನ್ನದ ಸಂಕೋಲೆಯಾಗಿದೆ. ಇದೂ ಸಹ ಬೇಹದ್ದಿನಿಂದ ಸೀಮೆಯಲ್ಲಿ ಬಂಧಿಸುವಂತಹದ್ದು. ಆದ್ದರಿಂದ ಸದಾ ಸೇವೆಯಲ್ಲಿ ನಿರ್ಲಿಪ್ತ ಮತ್ತು ತಂದೆಗೆ ಪ್ರಿಯರಾಗಿರಿ. ಇಂತಹ ಸ್ಥಿತಿಯಲ್ಲಿರುವವರು ಸದಾ ಸಫಲತೆಯ ಮೂರ್ತಿಯಾಗಿರುತ್ತಾರೆ. ಸಫಲತೆಯ ಸಹಜ ಸಾಧನವಾಗಿದೆ ನಿರ್ಲಿಪ್ತ ಮತ್ತು ಪ್ರಿಯರಾಗುವುದು. ಎಲ್ಲಿಯೇ ಸಫಲತೆಯ ಕೊರತೆ ಇದ್ದರೂ ಅದಕ್ಕೆ ಕಾರಣ ನಿರ್ಲಿಪ್ತತೆಯ ಕೊರತೆ. ನಿರ್ಲಿಪ್ತ ಅರ್ಥಾತ್ ದೇಹದ ಸ್ಮೃತಿಯಿಂದ, ಈಶ್ವರೀಯ ಸಂಬಂಧದ ಸೆಳೆತದಿಂದ ಮತ್ತು ಈಶ್ವರೀಯ ಸೇವೆಯ ಸಾಧನಗಳ ಸೆಳೆತದಿಂದ ನಿರ್ಲಿಪ್ತ. ಈ ರೀತಿ ನಿರ್ಲಿಪ್ತತೆ ಕಡಿಮೆಯಾದಾಗ ಸಫಲತೆಯ ಕೊರತೆಯಾಗುತ್ತದೆ. ಆದ್ದರಿಂದ ಸದಾ ಸಫಲತೆಯ ಮೂರ್ತಿ ಎಂದು ತಿಳಿಯುತ್ತೀರಾ ಅಥವಾ ತಮ್ಮನ್ನು ಚಿಕ್ಕವರು ಎಂದು ತಿಳಿಯುತ್ತೀರೋ? ಯಾವುದೇ ಆದೇಶ ಸಿಕ್ಕಾಗ ಅದನ್ನು ಪ್ರಾಕ್ಟಿಕಲ್ನಲ್ಲಿ ತರಲು ಸಮಯ ಬಹಳ ಕಡಿಮೆ ಇದೆ ಎಂದು ತಿಳಿಯುವುದು ಸರಿ. ಆದರೆ ಸೇವೆ ಮಾಡುವಾಗ ದೊಡ್ಡವರು ಎಂದು ತಿಳಿದು ಮಾಡಿ. ಆದೇಶದ ಸಮಯದಲ್ಲಿ ಚಿಕ್ಕವರು ಎಂದು ತಿಳಿದರೆ ಸದಾ ಸಫಲರಾಗುವಿರಿ. ದೊಡ್ಡವರು ಅರ್ಥಾತ್ ಬೇಹದ್ದಿನ ವೃತ್ತಿಯವರು. ತಿಳಿಯಿತೆ? ಎಲ್ಲರೂ ಸಂತುಷ್ಟರಾಗಿರುವಿರಾ? ಏನೇ ಇದ್ದರೂ, ಯಾವುದೇ ಮಾತು ಮನದಲ್ಲಿ ಬಂದರೂ ಅದನ್ನು ಹೇಳುವುದರಲ್ಲಿ ಸಮಸ್ಯೆ ಇಲ್ಲ. ಆದರೆ ಹೇಳಿದ ಮೇಲೆ ದೊಡ್ಡವರ ಆದೇಶದಂತೆ ನಡೆಯಲು ಸದಾ ತಯಾರಾಗಿರಿ. ಹೇಳಿದ ಮೇಲೆ ತಮ್ಮ ಜವಾಬ್ದಾರಿ ಮುಗಿಯಿತು. ನಂತರ ದೊಡ್ಡವರ ಜವಾಬ್ದಾರಿಯಾಗುತ್ತದೆ. ಆದ್ದರಿಂದ ಹೇಳುವುದು ಅವಶ್ಯಕವಾಗಿದೆ. ಆದರೆ ಜೊತೆಗೆ ಆದೇಶದಂತೆ ನಡೆಯುವುದು ಸಹ ಅವಶ್ಯಕವಾಗಿದೆ. ಯಾವುದೇ ಮಾತನ್ನು ಮನದಲ್ಲಿಟ್ಟುಕೊಳ್ಳಬೇಡಿ. ಹಗುರವಾಗಿಲ್ಲವಾದರೆ ಯಾವುದೇ ಮಾತಿದ್ದರೆ ಸೇವೆಯಲ್ಲಿ ಮತ್ತು ತಮ್ಮ ಉನ್ನತಿಯಲ್ಲಿ ಮತ್ತೆ ಮತ್ತೆ ವಿಘ್ನರೂಪವಾಗುತ್ತದೆ. ಆದ್ದರಿಂದ ಹಗುರವಾಗುವುದು ಸಹ ಅವಶ್ಯಕವಾಗಿದೆ. ಆದೇಶ ಸಿಕ್ಕಾಗ ಅದನ್ನು ಆಚರಣೆಯಲ್ಲಿ ತಂದು ಹಗುರವಾಗಬೇಕು. ಇದಕ್ಕಾಗಿ ಯಾವ ವಿಶೇಷ ಶಕ್ತಿ ಬೇಕು? ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ.
ಪರಿವರ್ತನೆ ಶಕ್ತಿ ಇದ್ದರೆ ಎಲ್ಲಿಯೇ ಹೋದರೂ ಸಫಲರಾಗುವಿರಿ. ಸದಾ ಸ್ವಪರಿವರ್ತನೆಯ ಗುರಿ ಇರಲಿ. ಬೇರೆಯವರು ಬದಲಾದರೆ ನಾನು ಬದಲಾಗುತ್ತೇನೆ ಎಂದಲ್ಲ. ಬೇರೆಯವರು ಬದಲಾಗಲಿ ಆಗದಿರಲಿ, ಆದರೆ ನಾನು ಬದಲಾಗಬೇಕು. ಏ ಅರ್ಜುನ, ನಾನಾಗಬೇಕು. ಬೇರೆಯವರು ಆಗಲಿ, ಇಲ್ಲವಾದರೆ ಬಿಡಲಿ. ಸದಾ ಪರಿವರ್ತನೆ ಮಾಡಿಕೊಳ್ಳುವಲ್ಲಿ ಮೊದಲು ನಾನು. ಇದರಲ್ಲಿ ಮೊದಲು ನಾನು ಎಂದಾಗ ಎಲ್ಲದರಲ್ಲಿ ಮೊದಲ ನಂಬರ್ ಬರುವುದು. ತಮ್ಮನ್ನು ಮೋಲ್ಡ್ ಮಾಡಿಕೊಳ್ಳುವುದು ಎಂದರೆ ರಿಯಲ್ ಗೋಲ್ಡ್ ಆಗುವುದು. ಬೇರೆಯವರಿಂದ ಮೋಲ್ಡ್ ಆಗುವುದು ಅರ್ಥಾತ್ ಮಿಶ್ರಿತ ಚಿನ್ನವಾಗುವುದು. ಹಾಗಾದರೆ ಎಲ್ಲರೂ ಅಪ್ಪಟ ಚಿನ್ನವಾಗಿರುವಿರಾ? ರಿಯಲ್ ಗೋಲ್ಡ್ಗೆ ಬೆಲೆ ಇದೆ, ಮಿಶ್ರಣಕ್ಕೆ ಕಡಿಮೆ ಬೆಲೆ ಇರುತ್ತದೆ. ಆದ್ದರಿಂದ ಸದಾ ರಿಯಲ್ ಗೋಲ್ಡ್ನ ಸ್ಥಿತಿಯಲ್ಲಿರಿ. ಯಾವ ಮಕ್ಕಳು ಜನ್ಮದಿಂದಲೇ ವಿಶೇಷ ಯಾವುದೇ ದುರ್ಬಲತೆಯನ್ನು ಸ್ಪರ್ಶ ಮಾಡಿಲ್ಲವೋ ಅವರು ಜನ್ಮದಿಂದಲೇ ವೈಷ್ಣವರು. ಕೆಲವರು ಜನ್ಮದಿಂದಲೇ ಸಾತ್ವಿಕ ಸಂಸ್ಕಾರದವರಾಗಿರುತ್ತಾರೆ. ಕೆಲವರು ರಜೋಗುಣಿಯಿಂದ ಬದಲಾಗಿ ಸಾತ್ವಿಕರಾಗುತ್ತಾರೆ. ಕೆಲವರು ತಮೋಗುಣಿಯಿಂದ ರಜೋಗುಣಿಯಾಗುತ್ತಾರೆ. ಇನ್ನು ಕೆಲವರು ಮೂರರಲ್ಲಿಯೂ ಮಿಶ್ರಿತರಾಗಿರುತ್ತಾರೆ. ಜನ್ಮದಿಂದ ವೈಷ್ಣವ ಅರ್ಥಾತ್ ಸದಾ ಸುರಕ್ಷಿತ. ಎಲ್ಲರೂ ತಮ್ಮನ್ನು ಪದಮಾಪದಂ ಭಾಗ್ಯಶಾಲಿ ಎಂದು ತಿಳಿಯುತ್ತಾ ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮವನ್ನು ಮಾಡುತ್ತೀರಾ? ಶ್ರೇಷ್ಠ ಸಂಕಲ್ಪ, ಮಾತು ಮತ್ತು ಕರ್ಮದ ಜೊತೆಗೆ ವ್ಯರ್ಥ ಮತ್ತು ಸಮರ್ಥ ಎರಡೂ ಜೊತೆಗೆ ಇರುವುದಿಲ್ಲವಷ್ಟೇ. ಈಗೀಗ ವ್ಯರ್ಥ, ಈಗೀಗ ಸಮರ್ಥ, ಹೀಗೆ ಆಟ ನಡೆಯುವುದಿಲ್ಲವಷ್ಟೇ. ವ್ಯರ್ಥವು ಒಂದು ಕ್ಷಣದಲ್ಲಿ ಪದುಮದಷ್ಟು ಹಾನಿಯನ್ನು ಮಾಡುತ್ತದೆ. ಸಮರ್ಥವಾದದ್ದು ಒಂದು ಕ್ಷಣದಲ್ಲಿ ಪದಮದಷ್ಟು ಸಂಪಾದನೆ ಮಾಡುತ್ತದೆ. ಕ್ಷಣದಲ್ಲಿ ವ್ಯರ್ಥವೂ ಸಹ ಸಂಪಾದನೆಯಲ್ಲಿ ಬಹಳಷ್ಟು ಹಾನಿಯನ್ನು ಮಾಡುತ್ತದೆ. ಸಂಪಾದನೆಯ ಖಾತೆ ಜಮಾ ಆಗುವಂತೆ ಹಾನಿಯ ಖಾತೆಯೂ ಸಹ ಜಮಾ ಆಗುತ್ತದೆ. ಹಾನಿಯ ಖಾತೆ ಹೆಚ್ಚಾದಾಗ ಸಂಪಾದನೆ ಅದರಲ್ಲಿ ಮುಚ್ಚಿ ಹೋಗುತ್ತದೆ. ಆದ್ದರಿಂದ ವ್ಯರ್ಥ ಸಮಾಪ್ತಿಯಾಯಿತೋ ಅಥವಾ ಈಗಲೂ ಜೊತೆಗಿದೆಯೋ? ತ್ರಿಕಾಲದರ್ಶಿಯ ಸ್ಟೇಜ್ ಮೇಲೆ ಸ್ಥಿತರಾದಾಗ ವ್ಯರ್ಥವು ಸಹಜವಾಗಿ ಸಮಾಪ್ತಿಯಾಗುತ್ತದೆ. ಕೆಳಗಿಳಿದರೆ ಏಕಕಾಲದರ್ಶಿಯಾಗಿ ಕರ್ಮ ಮಾಡುವುದರಿಂದ ವ್ಯರ್ಥವಾಗುತ್ತದೆ. ಹಾಗಾದರೆ ಯಾರಾಗಿದ್ದೀರಿ? ತ್ರಿಕಾಲದರ್ಶಿ ಆಗಿರುವಿರೋ ಅಥವಾ ಏಕಕಾಲದರ್ಶಿ ಆಗಿರುವಿರೋ? ಸದಾ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಆಗ ಸದಾ ಸಫಲತೆಯ ಮೂರ್ತಿಯಾಗುವಿರಿ. ತಿಳಿಯಿತೆ? ಸದಾ ಅಚಲ ಅಡೋಲರಾಗಿ ಶ್ರೇಷ್ಠ ಪಾರ್ಟ್ ಮಾಡುವಂತಹವರಾಗಿ. ವಿಶೇಷ ಪಾರ್ಟ್ದಾರಿ ಎಂದು ಹೇಳಲಾಗುತ್ತದೆ. ವಿಶೇಷ ಪಾರ್ಟ್ದಾರಿಯ ವಿಶೇಷ ಗುಣವಾಗಿದೆ ಸ್ವಸೇವೆ ಮತ್ತು ವಿಶ್ವಸೇವೆಯ ಸಂತುಲನೆ. ಸಂಗಮಯುಗದ ಬ್ರಾಹ್ಮಣರು ಕಲಿಯುಗದ ಸೃಷ್ಟಿಯಿಂದ ದೂರವಾಗಿದ್ದೀರಿ. ಆದ್ದರಿಂದ ಅವರ ಕಣ್ಣು ಹಳೆಯ ಜಗತ್ತಿನ ಕಡೆಗೆ ಎಂದಿಗೂ ಹೋಗುವುದಿಲ್ಲ. ಹಳೆಯ ಜಗತ್ತು, ಹಳೆಯ ದೇಹ ಅಥವಾ ಸಂಬಂಧಿ ಯಾವ ಕಡೆಗೂ ಆಕರ್ಷಣೆ ಆಗಬಾರದು. ಸರಕಾರವು ಪಾಸ್ಪೋರ್ಟ್ ಇಲ್ಲದೆಯೇ ಬೇರೆ ದೇಶಕ್ಕೆ ಹೋದರೆ ಬಂಧಿಸುತ್ತಾರೆ. ಇಲ್ಲಿಯೂ ತಂದೆಯ ಆದೇಶವಿಲ್ಲದಿರುವಾಗ ಹೋದರೆ ಮಾಯೆ ಬಂಧಿಸುತ್ತದೆ. ಎಂದಿಗೂ ದೇಹದ ಸಂಬಂಧದ ಸ್ಮೃತಿ ಬರುವುದಿಲ್ಲವಷ್ಟೇ. ನಷ್ಟಮೋಹ ಆಗಿರುವಿರಾ? ಮೊಸಳೆ ಮೊದಲು ಸ್ವಲ್ಪ ಹಿಡಿಯುತ್ತದೆ, ನಂತರ ಎಲ್ಲವನ್ನೂ ಹಿಡಿದುಕೊಳ್ಳುವಂತೆ ಸ್ವಲ್ಪ ಮೋಹವಿದ್ದರೂ ಮಾಯೆಯೂ ಸಹ ಎಲ್ಲವನ್ನೂ ನುಂಗುವುದು. ಆದ್ದರಿಂದ ಸ್ವಲ್ಪವೂ ಮೋಹವಿರಬಾರದು. ಸದಾ ನಿರ್ಮೋಹಿ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.